ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 155ನೇ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮಥುರೆಯ ಅಕ್ರೂರ ತೀರ್ಥ ಪ್ರಭಾವ, ಅಕ್ರೂರ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡಿದ ಪುಣ್ಯ ಬಲದಿಂದ ಅಗ್ನಿದತ್ತನೆಂಬ ಬ್ರಾಹ್ಮಣನ ಬ್ರಹ್ಮರಾಕ್ಷಸ ಜನ್ಮವನ್ನು ಪರಿಹರಿಸಿ ಮುಕ್ತಿಯಾಗುವಂತೆ ಮಾಡಿ ತಾನು ಕುಟುಂಬದೊಡನೆ ಸಶರೀರನಾಗಿ ಮೋಕ್ಷವನ್ನು ಪಡೆದ ಸುಧನನೆಂಬ ವೈಶ್ಯನ ಕಥೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ದೇವಿ, ಮನುಷ್ಯಲೋಕದಲ್ಲಿ ಬಹು ದುರ್ಲಭವೂ ಅತಿ ಸ್ಥಿರವೂ ಪ್ರಸಿದ್ಧವೂ ಆದ ಅನಂತವೆಂಬ ಬೇರೊಂದು ತೀರ್ಥ ವಿಚಾರವನ್ನು ಹೇಳುತ್ತೇನೆ. ಲೋಕ ಹಿತೇಚ್ಛೆಯಿಂದ ನಾನು ಯಾವಾಗಲೂ ಅಲ್ಲಿರುವೆನು. ದೇವಿ, ನನ್ನ ದರ್ಶನವನ್ನು ಮಾಡಿ ಆ ಮನುಷ್ಯರು ಮೋಕ್ಷ ಭಾಗಿಗಳಾಗುವರು. ಉತ್ತರಾಯಣ ದಕ್ಷಿಣಾಯನ ಪುಣ್ಯಕಾಲಗಳಲ್ಲಿಯೂ ಮೇಷ ತುಲಾ ಸಂಕ್ರಮಣ ವಿಷುವತ್ ಪುಣ್ಯಕಾಲಗಳಲ್ಲಿಯೂ ವಿಷ್ಣುಪದ ಪುಣ್ಯಕಾಲ ಅಂದರೆ ವೃಷಭ ಸಿಂಹ ವೃಶ್ಚಿಕ ಕುಂಭ ಸಂಕ್ರಮಣಗಳಲ್ಲೂ
ಆ ಅನಂತ ಸನ್ನಿಧಿಗೆ ಹೋಗುವವರು ಸರ್ವ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುವರು. ವಸುಂಧರೆ, ಅಕ್ರೂರವೆಂಬುದು ಪ್ರಸಿದ್ಧವಾದ ನನ್ನ ಕ್ಷೇತ್ರ. ಮಹಾಭಾಗ್ಯೆ, ಸೂರ್ಯಗ್ರಹಣ ಕಾಲದಲ್ಲಿ ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ರಾಜಸೂಯಾಶ್ವಮೇಧ ಯಜ್ಞಗಳ ಫಲವನ್ನು ಪಡೆಯುವನು. ಅತಿ ರಹಸ್ಯವೂ ಉತ್ತಮವೂ ಆದ ಅಕ್ರೂರ ತೀರ್ಥವು ತೀರ್ಥರಾಜನೆನಿಸಿಕೊಳ್ಳುವುದು. ಅಲ್ಲಿಯ ಸ್ನಾನದಿಂದ ಮನುಷ್ಯನು ಪ್ರಯಾಗ ಕ್ಷೇತ್ರ ಸ್ನಾನದಿಂದಾಗುವ ಫಲವನ್ನು ಪಡೆಯುವನು. ವಸುಂಧರೆ, ಆ ತೀರ್ಥದಲ್ಲಿ ಹಿಂದೆ ನಡೆದ ಸಮಾಚಾರವನ್ನು ಹೇಳುತ್ತೇನೆ ಕೇಳು. ಸುಧನನೆಂಬ ಹೆಸರಿನ ನನ್ನ ನಿತ್ಯ ಭಕ್ತನೊಬ್ಬನಿದ್ದನು. ಅವನು ಯಾವಾಗಲೂ ಧನ ಧಾನ್ಯ ಸಮೃದ್ಧಿಯುಳ್ಳವನಾಗಿಯೂ ಹೆಂಡತಿ ಮಕ್ಕಳಿಂದಲೂ ನೆಂಟರಿಂದಲೂ ಕೂಡಿದವನಾಗಿಯೂ ಇದ್ದನು. ಅವನಿಗೆ ಮನೆಯವರಲ್ಲಿ ಹೆಚ್ಚಾದ ಪ್ರೀತಿ. ಹೆಂಡತಿ ಮಕ್ಕಳೊಡಗೂಡಿದ ಆತನಿಗೆ ನನ್ನಲ್ಲಿ ಅತಿಶಯವಾದ ಭಕ್ತಿ ಇದ್ದಿತು. ವಸುಂಧರೆ, ದಿವಸಗಳು, ತಿಂಗಳುಗಳು, ವರ್ಷಗಳು ಕಳೆಯುತ್ತಿದ್ದವು. ಧನ ಸಂಪಾದನೆಗಾಗಿ ತನ್ನ ಗೃಹ ಕೃತ್ಯಗಳನ್ನು ಎಂದರೆ ವಾಣಿಜ್ಯವನ್ನು ಮಾಡುತ್ತಿದ್ದನು. ಅವನು ಅಳತೆಯಲ್ಲೂ ತೂಕದಲ್ಲೂ ಎಂದಿಗೂ ಮೋಸ ಮಾಡುತ್ತಿರಲಿಲ್ಲ. ಹಾಗೆ ವಾಸ ಮಾಡುತ್ತಿರಲು ಹಲವು ವರ್ಷಗಳು ಕಳೆದವು. ಆ ಸುಧನನು ನಿತ್ಯವೂ ಸಕಾಲದಲ್ಲಿ ಹರಿಪೂಜೆಯನ್ನು ದಿವ್ಯವಾದ ಸುಗಂಧ ಪುಷ್ಪ, ಧೂಪ, ದೀಪ, ನೈವೇದ್ಯ ಉಪಹಾರಗಳಿಂದ ಚೆನ್ನಾಗಿ ಮಾಡುತ್ತಿದ್ದನು. ಶುಕ್ಲ ಕೃಷ್ಣ ಪಕ್ಷಗಳೆರಡರ ಏಕಾದಶಿಯಲ್ಲೂ ಉಪವಾಸವನ್ನು, ರಾತ್ರಿ ಜಾಗರಣೆಯನ್ನು ಮಾಡುತ್ತಿದ್ದನು. ಅವನು ತಕ್ಕ ಕಾಲದಲ್ಲಿ ಉತ್ತಮವಾದ ಅಕ್ರೂರ ತೀರ್ಥಕ್ಕೆ ಬಂದು ಅಲ್ಲಿ ನನ್ನೆದುರಿಗೆ ಶುಭ ದರ್ಶನನಾಗಿ ನರ್ತನ ಮಾಡುತ್ತಿದ್ದನು. ವರ್ತಕರಲ್ಲಿ ಉತ್ತಮನಾದ ಅವನು ಒಂದಾನೊಂದು ದಿನ ರಾತ್ರಿ ಜಾಗರಣೆಗಾಗಿ ಅಕ್ರೂರ ಕ್ಷೇತ್ರಕ್ಕೆ ನಡೆಯುತ್ತಾ ಇರುವಾಗ ಬ್ರಹ್ಮರಾಕ್ಷಸನೊಬ್ಬನು ಅವನ ಕಾಲನ್ನು ಹಿಡಿದುಕೊಂಡನು. ಭೂಮಿ ಕಪ್ಪು ಬಣ್ಣದ ದೊಡ್ಡ ಮೈಯವನು, ಮೇಲೆದ್ದ ಕೂದಲುಳ್ಳವನೂ ಆಗಿ ಭಯಂಕರನಾದ ಆತನು ವರ್ತಕನ ಕಾಲನ್ನು ಹಿಡಿದುಕೊಂಡು, ವಣಿಗ್ವರನೇ, ನಾನು ರಾಕ್ಷಸ ವನದಲ್ಲಿ ವಾಸ ಮಾಡುತ್ತಿದ್ದೇನೆ. ಈಗ ನಿನ್ನನ್ನು ತಿಂದು ಶಾಶ್ವತವಾದ ತೃಪ್ತಿಯನ್ನು ಪಡೆಯುತ್ತೇನೆ ಎಂದು ಹೇಳಿದನು. ಸುಧನನು ಹೇಳುತ್ತಾನೆ, ರಾಕ್ಷಸನೇ, ಈಗ ಸ್ವಲ್ಪ ತಾಳು, ನಿನಗೆ ಬೇಕಾದ ಹಾಗೆ ಕೊಡುತ್ತೇನೆ. ಮೃಷ್ಟಾನ್ನದಿಂದ ಪೋಷಿತವಾಗಿರುವ ನನ್ನ ದೇಹವನ್ನು ತಿನ್ನುವೆಯಂತೆ. ದೇವದೇವನ ಸನ್ನಿಧಿಯಲ್ಲಿ ಜಾಗರಣೆ ಮಾಡುವುದಕ್ಕೆ ಬಯಸುತ್ತೇನೆ. ಹರಿಯ ಎದುರಿಗೆ ಜಾಗರಣೆ ಮಾಡುವ ನನ್ನ ವ್ರತವು ಯಾವಾಗಲೂ ನಡೆಯತಕ್ಕದ್ದು. ಹರಿಯ ಸನ್ನಿಧಿಯಲ್ಲಿ ಜಾಗರಣೆಯನ್ನು ಮಾಡಿ ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ನಿನ್ನ ಸನ್ನಿಧಿಗೆ ಬೇಗನೆ ಬರುತ್ತೇನೆ. ಬಳಿಕ ಜಾಗರಣೆಯಿಂದ ಹಿಂತಿರುಗಿ ಬಂದ ನನ್ನ ದೇಹವನ್ನು ತಿನ್ನುವೆಯಂತೆ. ಸರ್ವೇಷ್ಟಾರ್ಥಗಳನ್ನು ಕೊಡುವ ಈ ವ್ರತವನ್ನು ವಿಷ್ಣುವಿನ ತೃಪ್ತಿಗಾಗಿ ಆರಂಭಿಸಿದುದಾಯಿತು. ರಾಕ್ಷಸನೇ, ನನ್ನ ನಾರಾಯಣ ವ್ರತಕ್ಕೆ ಭಂಗವನ್ನು ಮಾಡಬೇಡ. ಜಾಗರಣೆಯು ಕಳೆದ ಬಳಿಕ ನಿನ್ನ ಇಷ್ಟಾನುಸಾರವಾಗಿ ನನ್ನನ್ನು ತಿನ್ನು. ಸುಧನನ ಮಾತನ್ನು ಕೇಳಿ ಹಸಿವಿನಿಂದ ಪೀಡಿತನಾಗಿದ್ದ ಆ ಬ್ರಹ್ಮರಾಕ್ಷಸನು
ಆ ವೈಶ್ಯನಿಗೆ ಆದರದಿಂದ ಇಂಪಾಗಿರುವಂತೆ, ಸಾಧುವೆ, ಸುಳ್ಳು ಹೇಳುತ್ತೀಯೆ. ನೀನು ಹೋಗಿ ಮತ್ತೆ ಹೇಗೆ ಬರುವೆ? ರಾಕ್ಷಸನ ಬಾಯಿಂದ ತಪ್ಪಿಸಿಕೊಂಡ ಯಾವ ಮನುಷ್ಯನು ತಾನೇ ಹಿಂತಿರುಗುವನು ಎಂದು ಕೇಳಿದನು. ರಾಕ್ಷಸನ ಮಾತನ್ನು ಕೇಳಿ ಆ ವೈಶ್ಯನು ಮುಂದಿನ ಮಾತನ್ನು ಹೇಳಿದನು. ಜಗತ್ತೆಲ್ಲವೂ ಸತ್ಯ ಮೂಲವಾದುದು. ಎಲ್ಲವೂ ಸತ್ಯದಲ್ಲಿ ನಿಂತಿದೆ. ವೇದ ಪಾರಂಗತರಾದ ಋಷಿಗಳು ಸತ್ಯದಿಂದಲೇ ಸಿದ್ಧಿಯನ್ನು ಪಡೆಯುವರು. ನಾನು ಪೂರ್ವದಲ್ಲಿ ವೈಶ್ಯನಾಗಿದ್ದು ನನ್ನ ಕರ್ಮಗಳಲ್ಲಿ ತಪ್ಪು ಮಾಡದೇ ಇದ್ದು ಮತ್ತೆ ಮನುಷ್ಯ ಜನ್ಮವನ್ನು ಪಡೆದಿದ್ದರೆ ವಿಹಿತವಾದ ಮನಸ್ಸಿನಿಂದ ಹೇಳುತ್ತೇನೆ, ಮತ್ತೆ ನಾನು ಬರುವೆನೆಂಬುದಕ್ಕೆ ನನ್ನ ಪ್ರತಿಜ್ಞೆಯನ್ನು ಕೇಳು. ನಾನು ಅಲ್ಲಿ ಜಾಗರಣೆಯನ್ನು ಮಾಡಿ ಇಷ್ಟ ಬಂದಂತೆ ಕುಣಿದು ಮತ್ತೆ ಇಲ್ಲಿ ಬರುವೆನು. ರಾಕ್ಷಸನೇ, ನನ್ನಲ್ಲಿ ಅಸತ್ಯವಿಲ್ಲ. ಸತ್ಯದಿಂದಲೇ ಕನ್ಯೆಯನ್ನು ದಾನ ಮಾಡುವುದು. ಬ್ರಾಹ್ಮಣರು ಸತ್ಯವನ್ನೇ ಹೇಳುವರು. ರಾಜರು ಸತ್ಯದಿಂದಲೇ ಉತ್ತೀರ್ಣರಾಗಿರುವರು. ಸತ್ಯದಿಂದಲೇ ಭೂಮಿಯು ನಿಂತಿದೆ. ಎಲ್ಲರೂ ಸತ್ಯದಿಂದಲೇ ಸ್ವರ್ಗವನ್ನು ಪಡೆಯಲು ಇಚ್ಛಿಸುವರು. ಮೋಕ್ಷವು ಸತ್ಯದಿಂದಲೇ ಲಭಿಸುವುದು. ಸೂರ್ಯನು ಸತ್ಯದಿಂದಲೇ ತಾಪವುಳ್ಳವನಾಗಿರುವನು. ಚಂದ್ರನು ಸತ್ಯದಿಂದಲೇ ಹೊಳೆಯುವನು. ಯಮನು ಸತ್ಯದಿಂದಲೇ ಪ್ರಾಣಹರಣ ಮಾಡುವನು. ಸತ್ಯದಿಂದಲೇ ಇಂದ್ರನು ಪ್ರಕಾಶಿಸುವನು. ನಾನು ಹಿಂತಿರುಗಿ ಇಲ್ಲಿಗೆ ಬರದಿದ್ದರೆ ಆ ಸತ್ಯವು ನನಗಿಲ್ಲವಾದೀತು. ನಿನ್ನೆದುರಿಗೆ ನಾನು ಮತ್ತೆ ಬಾರದಿದ್ದರೆ ಕಾಮ ಮೋಹ ಪೀಡಿತನಾಗಿ ಪರಸ್ತ್ರೀ ಸಂಗ ಮಾಡುವವನ ಪಾಪಕ್ಕೆ ಗುರಿಯಾಗುವೆನು. ನಾನು ಮತ್ತೆ ನಿನ್ನಲ್ಲಿ ಬಾರದಿದ್ದರೆ ಭೂದಾನವನ್ನು ಕೊಟ್ಟು ಮತ್ತೆ ಅದನ್ನು ಅಪಹರಿಸುವವನ ಪಾಪಕ್ಕೆ ಈಡಾಗುವೆನು. ಸ್ತ್ರೀಯನ್ನು ಪರಿಗ್ರಹಿಸಿ ಅವಳೊಡನೆ ಸುಖಿಸಿ ವಿಹರಿಸಿ ಬಳಿಕ ಅವಳನ್ನು ದ್ವೇಷದಿಂದ ಪರಿತ್ಯಜಿಸಿದರೆ ಯಾವ ಪಾಪ ಉಂಟಾಗುವುದೋ ಆ ಪಾಪವೆಲ್ಲ ನಾನು ಮತ್ತೆ ನಿನ್ನ ಹತ್ತಿರ ಬಾರದಿದ್ದರೆ ನನಗುಂಟಾಗಲಿ. ಒಂದೇ ಪಂಕ್ತಿಯಲ್ಲಿ ಊಟ ಮಾಡುವವರಿಗೆ ಪಂಕ್ತಿ ಭೇದವನ್ನು ಮಾಡುವವನು ಗುರಿಯಾಗುವ ಪಾಪಕ್ಕೆ ನಿನ್ನೆದುರಿಗೆ ಬಾರದಿದ್ದರೆ ನಾನು ಗುರಿಯಾಗುವೆನು. ಮಹಾರಾಕ್ಷಸ, ನಾನು ಇಲ್ಲಿಗೆ ಮತ್ತೆ ಬಾರದಿದ್ದರೆ ಅಮಾವಾಸ್ಯೆಯಲ್ಲಿ ಶ್ರಾದ್ದವನ್ನು ಮಾಡಿ ಸ್ತ್ರೀ ಸಮಾಗಮ ಮಾಡುವವನು ಗುರಿಯಾಗುವ ಪಾಪಕ್ಕೆ ಗುರಿಯಾಗುವೆನು. ನಾನು ಮತ್ತೆ ಬಾರದೇ ಇದ್ದರೆ ಷಷ್ಠಿ, ಅಷ್ಟಮಿ, ಅಮಾವಾಸ್ಯೆ, 2 ಪಕ್ಷದ ಚತುರ್ದಶಿ ಇವುಗಳಲ್ಲಿ ಸ್ನಾನ ಮಾಡದಿರುವವರ ದುರ್ಗತಿಯನ್ನು ಪಡೆಯುವೆನು. ನಾನು ಬರದೆ ನಿಂತೆನಾದರೆ ಮೋಹದಿಂದ ಭ್ರಾಂತನಾಗಿ ಗುರುಪತ್ನಿಯನ್ನಾಗಲಿ ಸಹೋದರನ ಪತ್ನಿಯನ್ನಾಗಲಿ ಸೊಸೆಯನ್ನಾಗಲಿ ಮಿತ್ರನ ಪತ್ನಿಯನ್ನಾಗಲಿ ಸೋದರಮಾವನ ಹೆಂಡತಿಯನ್ನಾಗಲಿ ಕೂಡುವುದಕ್ಕೆ ಪ್ರಯತ್ನಿಸುವ ಅಥವಾ ಕೂಡುವ ಮಂದಾತ್ಮನ ಪಾಪವು ನನಗಾಗಲಿ. ನಾನು ಹಿಂತಿರುಗಿ ಬರದಿದ್ದರೆ ರಾಜಪತ್ನಿಯನ್ನು, ಬ್ರಾಹ್ಮಣ ಪತ್ನಿಯನ್ನು ಅಥವಾ ವಿಧವೆಯನ್ನು ಗಮಿಸುವವನ ಪಾಪವು ನನಗೆ ಅಂಟಲಿ. ಕನ್ಯೆಯನ್ನು ಒಬ್ಬನಿಗೆ ದಾನ ಮಾಡಿ ಮತ್ತೆ ಅವಳನ್ನೇ ಬೇರೆಯವನಿಗೆ ಕೊಡುವವನ ಪಾಪವು ನಿನ್ನೆಡೆಗೆ ಮತ್ತೆ ಬಾರದ ನನಗಾಗಲಿ. ನಾನು ಮತ್ತೆ ಬಾರದಿದ್ದರೆ ರಾಜಯಾಜಕರು, ಗ್ರಾಮಯಾಜಕರು ಆದವರ ಪಾಪವು ನನಗಂಟಲಿ. ನಾನು ನಿನ್ನ ಹತ್ತಿರಕ್ಕೆ ಪುನಃ ಬಾರದಿದ್ದರೆ ಬ್ರಹ್ಮಜ್ಞನಿಗೂ
ಮದ್ಯಪಾನ ಮಾಡುವವನಿಗೂ ಕಳ್ಳನಿಗೂ ವ್ರತಭಂಗವಾದವನಿಗೂ ಶಠನಿಗೂ ಆಗುವ ಗತಿಯು ನನಗಾಗಲಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 155ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.